ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಲಾವಿಗೆಲ್ಲ ಬೇಕಾಗುವಂತಹ ಗ್ರೀನ್ ಪೇಸ್ಟನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು 1 ಮಂತ್ ಇಲ್ಲ 15 ಡೇಸ್ ತನಕ ಇದನ್ನು ಸ್ಟೋರ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ 4 ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ, ಪುದೀನಾನ ಸ್ವಲ್ಪ ತಗೊಳ್ಳಿ. ಇದಕ್ಕೆ ಸ್ವಲ್ಪನೂ ನೀರನ್ನು ಸೇರಿಸಬಾರ್ದು. ವಿತೌಟ್ ವಾಟರ್ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಹಾಗೆ ಸ್ವಲ್ಪನೇ ಗ್ರೈಂಡ್ ಮಾಡ್ತಾ ಬನ್ನಿ. ಇವಾಗ ನಾನು ಇದಕ್ಕೆ ಮತ್ತೆ 1-2 ಚಮಚ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಮತ್ತೆ 1-2 ಸಲ 2 ಚಮಚ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ 2 ಚಮಚ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಈ ರೀತಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ತನಕ ರೀತಿ ಮಾಡ್ಕೊಳ್ಳಿ. ಇದನ್ನು ನೀವು 1 ಮಂತ್ ತನಕನೂ ನೀವು ಇದನ್ನು ಇಟ್ಕೋಬಹುದು. 1 ಮಂತ್ ತನಕನೂ ಹಾಳಾಗೋದಿಲ್ಲ. ಬಟ್ ಇದು ನನಗೆ ಒಂದು 15 ಡೇಸ್ ತನಕ ಬರುತ್ತೆ. ನಾನು ಇದನ್ನು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೇನೆ. ಗ್ಲಾಸ್ ಜಾರನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಒರೆಸ್ಕೊಂಡು ಅದರಲ್ಲಿ ನೀರಿನ ಅಂಶ ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ. ನೀವು ಇದಕ್ಕೆ ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕಿಬಿಟ್ಟು ರುಬ್ಕೋಬೋದು, ಇಲ್ಲ ವಿತೌಟ್ ಉಪ್ಪನ್ನು ಸಹ ಹೀಗೆ ರುಬ್ಕೊಂಡು ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇವಾಗ ಈ ಗ್ರೀನ್ ಪೇಸ್ಟ್ ಏನಿದೆ ಇದು ರೆಡಿ ಆಗಿದೆ. ನೀವು ಇದನ್ನು ಪಲಾವ್ಗೆ ಯೂಸ್ ಮಾಡ್ಬೋದು, ಇಲ್ಲ ಕುಕುಂಬರ್ನ ಕಟ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹಾಕಿಬಿಟ್ಟು ತಿನ್ಬೋದು, ಇಲ್ಲ ಇದಕ್ಕೇ ಸ್ವಲ್ಪ ಪನ್ನೀರನ್ನು ಹಾಕಿಬಿಟ್ಟು ಪ್ರೋಟೀನ್ ಚಟ್ನಿ ಸಹ ಇದಕ್ಕೆ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್